ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಲವ್ ಸೀಸನ್ಸ್ ಅನ್ನೋ ಒಂದು ಹೊಸ ಸಿನಿಮಾ ಬರ್ತಾ ಇದೆ, ಹೊಸೊಬ್ಬರ ಸಿನಿಮಾ ಕೂಡ. ಆ ಹೊಸ ಸಿನಿಮಾದ ಡೈರೆಕ್ಟರ್ ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಸಿನಿಮಾದ ಬಗ್ಗೆ ಒಂದಿಷ್ಟು ಕ್ವಶನ್ಸನ್ನು ಅವರನ್ನು ಕೇಳೋಣ. ಹಾಯ್ ಸರ್, ನಮಸ್ಕಾರ, ಹೇಗಿದ್ದೀರಾ? ಆರಾಮ್ ಮೇಡಮ್, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಸರ್, ಈಗ ಹೊಸ ಸಿನಿಮಾ ಅಂದಾಗ ಸಾಕಷ್ಟು ಒಂದು ನಿರೀಕ್ಷೆಗಳನ್ನು ಜನರು ಇಟ್ಕೊಂಡಿರ್ತಾರೆ. ಅಂದರೆ ಹೊಸೊಬ್ಬರ ಸಿನಿಮಾ ನೋಡೋದಾ ಬೇಡವಾ, ಸೊ ಈ ಥರ ಒಂದು ಅವ್ರ ಮೈಂಡ್ಸೆಟ್ ಇರುತ್ತೆ. ಸೊ ಅದಕ್ಕೆ ಏನು ಹೇಳ್ತೀರಾ ಅನ್ನುವಂಥದ್ದು? ಮೇಡಮ್, ಏನು ಅಂದರೆ ಪ್ರತಿಯೊಬ್ಬರು ಈಗ ಏನು ಅಂದರೆ ಎಲ್ಲದರಲ್ಲೂ ನಂಬಿಕೆ ಕಳ್ಕೊಂಬಿಟ್ಟಿದ್ದಾರೆ ಮೇಡಮ್ ನಮ್ಮ ಜನ. ಅದಕ್ಕೆ ಕಾರಣನೇ ನಾವೇನೆ. ಏನಕ್ಕಂದರೆ ಮಾರ್ಕೆಟಲ್ಲಿ ಎಲ್ಲದರಲ್ಲೂ ಇವಾಗ ಹೆಂಗೆ ಕಳವರಿಕೆ, ಇನ್ನೊಂದು ಮತ್ತೊಂದು ಮೋಸ, ಇದೆಲ್ಲ ಜಾಸ್ತಿ ಆಗಿದೆ. ಅಂಡರ್ ಕರೆಂಟಲ್ಲಿ ಹೇಳಬೇಕು ಅಂದರೆ ನನ್ನ ಸಿನಿಮಾಲು ನಾನು ತೋರ್ಸೋಕೆ ಹೊರಟಿರೋದು ಅದನ್ನೇ. ಅಂದರೆ ನಂಬಿಕೆ ಅನ್ನೋದು ಇದೆಯಲ್ಲ ಮೇಡಮ್, ಅದು ತುಂಬ ಚಿಕ್ಕ ಪದ, ಬಟ್ ಅದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಪ್ರತಿಯೊಬ್ಬರು ಜೀವನದಲ್ಲೂ ನಂಬಿಕೆ ಅನ್ನೋದು ಬೇಕಾಗಿರೋ ಅಂಥದ್ದು. ಅದನ್ನು ಉಳಿಸ್ಕೊಂಡ್ರೆ ನಮ್ಮ ಹ್ಯೂಮನ್ ಚೈನ್ ಲಿಂಕ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ ನಮ್ಮ ಕನ್ನಡ ಜನತೆಗೆ ನಂಬಿಕೆ ಇಟ್ಟು ಬನ್ನಿ. ಲವ್ ಸೀಸನ್ಸ್ ಅನ್ನೋ ಸಿನಿಮಾ ಅಮರ ಮಧುರ ಪ್ರೇಮ ಟ್ಯಾಗ್ಲೈನು. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಒಂದು ಚಿಕ್ಕದಾಗಿ ಹೇಳ್ತೀನಿ, ಯೂಶ್ವಲಿ ಎಲ್ಲ ಏನಂತಾರೆ, ಫೆಲ್ ಇನ್ ಲವ್, ಐ ಫೆಲ್ ಇನ್ ಲವ್ ಅಥವಾ ಫಾಲ್ ಇನ್ ಲವ್ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಫಾಲ್ ಇನ್ ಲವ್ ಯಾವತ್ತೂ ಪ್ರೀತಿಲಿ ಬೀಳಬಾರ್ದು, ಪ್ರೀತಿಲಿ ಹೇಳಬೇಕು. ಅದಕ್ಕೆ ನಾವು ಒಂದು ಕ್ಯಾಪ್ಷನ್ ಇಟ್ಕೊಂಡಿದ್ದೀವಿ, ಡೋಂಟ್ ಫಾಲ್ ಇನ್ ಲವ್, ರೈಸ್ ವಿತ್ ಇಟ್ ಅಂತ. ನಮ್ಮ ಈ ಸಿನಿಮಾದ ಪೂರ್ತಿ ತೋರಿಸಿರೋದು ಅದನ್ನೇ, ಪ್ರೀತಿಯಲ್ಲಿ ಹೇಗೆ ಎದೊಳ್ಬೇಕು, ಅದನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನು. ದಯವಿಟ್ಟು ಆ ಒಂದು ನಂಬಿಕೆನ ಇಟ್ಟು ನೀವು ಲವ್ ಸೀಸನ್ ಸಿನಿಮಾನ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. ಈಗ ಈ ಕಾಂಪಿಟೇಷನ್ ಇದೆ, ಸಿನಿಮಾ ಅಂದಮೇಲೆ ಕಾಂಪಿಟೇಷನ್ ಜಾಸ್ತಿ ಇದೆ. ಡೈರೆಕ್ಟರ್ ಆಗಿರ್ಬೋದು, ಹೀರೋಗಳಾಗಿರ್ಬೋದು, ನಿಮ್ಮ ಒಂದು ಪ್ರಿಪ್ರೇಷನ್ ಹೇಗಿದೆ ಅನ್ನೋದಂಥದ್ದು? ಮೇಡಮ್, ನಮಗೇನು ಅಂದರೆ ಮೇಡಮ್, ನಮ್ಮ ಜೀವನದ ಜೊತೆ ನಾವು ಕಾಂಪಿಟೇಷನ್ ಇಟ್ಕೋಬೇಕು. ನಾವು ಯಾವಾಗ ರೇಸಲ್ಲಿ ಮುಂದೆನೇ ನೋಡ್ತಿರಬೇಕು, ಅಕ್ಕಪಕ್ಕ ನೋಡಿದ್ರೆ ಡಿಸ್ಟ್ರಾಕ್ಟ್ ಆಗೋಗ್ತೀವಿ. ದಟ್ ನನ್ನ ಕಾಂಪಿಟೇಷನ್ನು ನನ್ನ ಲೈಫ್ ಮೇಲೆ ಮೇಡಮ್, ಅಷ್ಟೇ. ನಾನೇನು ಮಾಡ್ತಾಯಿದ್ದೀನಿ, ಹಿಂದೆ ತಿರುಗಿ ನೋಡಿದ್ರೆ ಇಷ್ಟು ವರ್ಷಗಳು ನಾನು ಇಂಡಸ್ಟ್ರಿ, ಥಿಯೇಟ್ರ್ ಆಗಿರ್ಬೋದು, ಸೀರಿಯಲ್ಲು, ಸಿನಿಮಾ, ಡಾಕ್ಯುಮೆಂಟ್ರೀಸು ಎಲ್ಲ ಕೆಲಸ ಮಾಡ್ಕೊಂಬಂದು ಈಗ ಡೆಬ್ಯೂ ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ನಂದು 10 ವರ್ಷದ ಎಕ್ಸ್ಪೀರಿಯೆನ್ಸು. ನಾನು ಹಿಂದೆ ತಿರುಗಿ ನೋಡಿದಾಗ ನನಗೊಂದು ಸಂತೋಷ ಇದೆ. ಈ 10 ವರ್ಷ ನಾನು ಕಳ್ಕೊಂಡಿಲ್ಲ, ಪ್ರತಿಯೊಂದು ವರ್ಷದಲ್ಲೂ ಒಂದೊಂದು ಹೆಜ್ಜೆ ಮುಂದೆ ಇಟ್ಕೊಂಡ್ಬಂದಿದ್ದೀನಿ ಅಂತ. ಇದು ತುಂಬ ದೊಡ್ಡ ಹೆಜ್ಜೆ ಇಡ್ತಿದ್ದೀನಿ. ಹಂಗಾಗಿ ನನಗೆ ಅದ್ರದ್ದೇನೂ ಭಯ ಇಲ್ಲ. ನನಗೆ ತುಂಬ ಆತ್ಮವಿಶ್ವಾಸ ಇದೆ. ಒಂದಲ್ಲ ಒಂದು ದಿವಸ ನನ್ನ ಮೇಲೆ ಎಲ್ಲ ಕಲಾಭಿಮಾನಿಗಳ ದೃಷ್ಟಿ, ಇಂಡಸ್ಟ್ರಿ ದೃಷ್ಟಿ ನನ್ನ ಮೇಲೆ ಖಂಡಿತ ಬಿದ್ದೇ ಬೀಳುತ್ತೆ. ಅಕ್ಕಪಕ್ಕದವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಟ್ರ್ಯಾಕ್ ಮೇಲೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಈ ಕತೆ ಹುಡ್ಕೊಳ್ಳೋಕೆ ಒಂದು ಕಾರಣ ಏನು ಅಂತ? ಮೇಡಮ್, ಈ ಕತೆ ಹುಟ್ಕೊಳ್ಳೋದಕ್ಕೆ ಮುಖ್ಯವಾದ ಕಾರಣ ಅದೇನೆ, ನಂಬಿಕೆ. ಪ್ರತಿಯೊಬ್ಬರು ನಂಬಿಕೆ ದ್ರೋಹಕ್ಕೆ ಒಳಗಾಗಿರ್ತೀವಿ. ನಮ್ಮ ನಂಬಿಕೆನ ಯಾರೋ ಒಬ್ಬರು ದ್ರೋಹ ಮಾಡಿರ್ತಾರೆ. ಅದು ಒಂದು ನನಗೆ ತುಂಬ ಕಾಡ್ತಿತ್ತು. ಯಾವಾಗ ನಾವು ಒಬ್ರನ್ನ ನಂಬ್ತೀವಿ, ಆ ನಂಬಿಕೆ ದ್ರೋಹ ಆದಾಗ ಇನ್ನೊಂದಷ್ಟು ಜನ ನಾವು ನಂಬಕ್ಕೆ ಹೋಗಲ್ಲ. ಅದರಿಂದ ಒಂದು ಚೈನ್ ಲಿಂಕೇ ಬ್ರೇಕ್ ಆದಂಗೆ ಆಗುತ್ತೆ. ಅವ್ನು ಯಾರೋ ಒಬ್ಬ ಒಳ್ಳೆಯನಿರ್ತಾನೆ, ನಾನು ಮೋಸ ಮಾಡಿದರೆ ಅವನೂ ನಂಬಲ್ಲ. ಅದಾಗಬಾರ್ದು. ಈ ವಿಚಾರ ಬಂದಾಗ ನನಗನ್ನಿಸ್ತು, ಓಕೆ, ನಾನು ಒಂದು ಕತೆ ಮಾಡಬೇಕು. ಇದ್ರ ಜೊತೆಗೆ ಸುಮಾರು ಒಂದಷ್ಟು ಅಂಶಗಳು ಕೂಡ ನನ್ನ ಇನ್ಸ್ಪೈರ್ ಮಾಡಿದೆ ಈ ಸಿನಿಮಾ ಮಾಡೋಕ್ಕೆ. ಲವ್ ಅಂದಿದ ತಕ್ಷಣ ಒಂದು ಸ್ವಲ್ಪ ಯೂನಿಕ್ಕಾಗಿ ಏನಾದ್ರು ಪ್ರೆಸೆಂಟ್ ಮಾಡ್ಬೋದಲ್ವಾ, ಮಾಡಬೇಕಲ್ವಾ. ಹಾಗಾಗಿ ನಾನು ಯೋಚನೆ ಮಾಡಿದಾಗ ಈ ಒಂದು ಕೋರ್ ಪಾಯಿಂಟ್ನ ಹಿಡ್ಕೊಂಡು ನಾನು ಬಿಲ್ಡ್ ಮಾಡಿದ್ದು ಮೇಡಮ್ ಇದು ಕತೆನ. ನಿಮಗೆ ಯಾರು ಸರ್ ಅಂದರೆ ರೋಲ್ ಮಾಡೆಲ್ ಅಂತ ಯಾರಾದರೂ ಇದ್ದಾರೆ ಡೈರೆಕ್ಷನಲ್ಲಿ? ಅಯ್ಯೋ ಮೇಡಮ್, ಗೊತ್ತು, ಒನ್ ಆ್ಯಂಡ್ ಓನ್ಲಿ ಡೈರೆಕ್ಟರ್ ಕಿಂಗ್ ಅಂದರೆ ಅದು ಉಪೇಂದ್ರ ಸರು. ನನಗೆ ತುಂಬ ಖುಷಿ ಇದೆ, ಅವರೊಟ್ಟಿಗೆ ಬುದ್ಧಿವಂತ 2 ಅಲ್ಲಿ ನಾನೊಂದಷ್ಟು ದಿವಸಗಳು ಕಳೆದಿದ್ದೀನಿ. ನಾನು ಅವ್ರ ಜೊತೆ ಇದ್ದಾಗ ನಾನು ಒಂದು ಉಪೇಂದ್ರಸ್ ವರ್ಡಲ್ಲೇ ಇದ್ದೆ ಅಂತ. ಅವ್ರು ಕೂತಿದ್ದಾರೆ ಅಂದರೆ ಅವ್ರ ಪಕ್ಕದಲ್ಲೇ ನಿಂತ್ಕೊಂಡು ಅವ್ರು ಹೇಗೆ ಬಿಹೇವ್ ಮಾಡ್ತಿದ್ದಾರೆ, ಹೇಗೆ ಪ್ರತಿಯೊಂದನ್ನು ಗೈಡ್ ಮಾಡ್ತಿದ್ದಾರೆ ಅನ್ನೋದನ್ನೇ ನಾನು ನೋಡ್ತಿದ್ದೆ ಅವ್ರನ್ನ. ನಾನು ಬೇರೆ ಯಾರನ್ನೂ ನೋಡಿಲ್ಲ. ಒಂದು ಯೂನಿವರ್ಸಿಟಿಲಿ ಇದ್ದೀನಿ. ಆ ಯೂನಿವರ್ಸಿಟಿ ನಮಗೆ ಏನೇನು ಕಲಿಸುತ್ತೆ, ಏನೇನು ಹೇಗೆ ಮಾಡುತ್ತೆ ಅನ್ನೋದನ್ನು ನೋಡ್ಕೊಳ್ತಾ ಹೋಗೋಣ ಅಂತ. ಅವರೇ ನಮಗೆ ರೋಲ್ ಮಾಡಲ್ಲ, ರೈಟಿಂಗಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಆಗಿರ್ಬೋದು. ಅವ್ರು ಮಾತಾಡಬೇಕಾದ್ರೆ ಮೆದ್ಲಿಗೆ ಕೈ ಹಾಕೊಂಡು ಮಾತಾಡ್ತಾರೆ. ನಿಮ್ಗೆ ಯಾವತ್ತಾದ್ರೂ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿತ್ತು ಅವ್ರ ಜೊತೆ ಮಾತಾಡಬೇಕಾದ್ರೆ? ಇಲ್ಲ ಮೇಡಮ್, ಅಷ್ಟು ಪರ್ಸ್ನಲಾಗಿ ಯಾವತ್ತೂ ನಾವು ಮಾತಾಡಿಲ್ಲ. ಬಟ್ ಅವ್ರ ಜೊತೆ ಇದ್ದು ಕೆಲಸ ಮಾಡಿದ್ದೀವಿ. ಗೊತ್ತು, ಅದನ್ನೇನು ನಾವು ಹೇಳಬೇಕಾಗಿಲ್ಲ, ಅದೇನು ಹೊಸದಲ್ಲ, ಎಲ್ಲ ಇಂಡಸ್ಟ್ರಿಗೂ ಗೊತ್ತು, ಜನರಿಗೂ ಗೊತ್ತು. ಅವ್ರು ಮಾತಾಡೋದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಅದರಲ್ಲಿ PhD ಮಾಡಿರಬೇಕು. ಅವ್ರು ಯಾವ್ಯಾವ ವಿಷಯಲ್ಲಿ ಮಾತಾಡಿರ್ತಾರೋ ಆ ವಿಷಯಲ್ಲಿ ನಾವು PhD ಮಾಡಿದರೆ ಮಾತ್ರ ನಮಗೆ ಅರ್ಥ ಆಗೋದು. ಆ ಒಂದು ರೇಂಜು ನಮಗೆ ಈ ಜನ್ಮದಲ್ಲಂತೂ ಕೊಟ್ಟಿಲ್ಲ. ಅವ್ರ ರೇಂಜನ್ನ ನಾವು ಗೇಜ್ ಮಾಡೋ ಅಷ್ಟು. ಇರೋದ್ರಲ್ಲಿ ಒಂದಷ್ಟು ವಿಷಯಗಳ ತಿಳ್ಕೊಂಡಿದ್ದೀವಿ, ಕಲ್ತ್ಕೊಂಡಿದ್ದೀವಿ. ತುಂಬ ಹೋಪ್ ಇದೆ. ಅವರು ಈ ಒಂದು ಪ್ಯಾನ್ ಇಂಡಿಯಾ ಒಂದು ಜಂಜಾಟದಲ್ಲಿ
ಉಪ್ಪಿ ಸರು ಆ ಒಂದು ಉಪೇಂದ್ರ ಆ ಒಂದು ಥರದೊಂದು ಕೊಡಬೇಕು ಜನಕ್ಕೆ. ಸೊ ಎಲ್ಲ ಮತ್ತೆ ತಿರುಗಿ ನೋಡಬೇಕು ಅವ್ರನ್ನ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ. ಈಗ ಆಲ್ರೆಡಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅವ್ರಿಗೆ ಗೊತ್ತು, ಹೆಸರು ಮಾಡಿದ್ದಾರೆ, ಎಲ್ಲ ಇಂಡಸ್ಟ್ರಿಗೂ ಗೊತ್ತು. ಬಟ್ ಸ್ಟಿಲ್ ಈಗ ಏನು ಓಡ್ತಿದೆಯಲ್ಲ, ಸೊ ಈ ಒಂದು ಟೈಮಲ್ಲಿ ಬೂಮ್ ಆಗಬೇಕು ಅವರು ಅನ್ನೋದೊಂದು ಭಾಳ ಆಸೆ ಇದೆ. ಆದರೆ ಅವ್ರೀಗ ರಾಜಕೀಯಕ್ಕೆ ಇಳಿದಿದ್ದಾರೆ, ಪ್ರಜಾಕೀಯ ಅನ್ನೋಂತ ಮಾಡ್ತಿದ್ದಾರೆ. ಸೊ ನಿಮ್ಗೆ ಏನು ಅನಿಸುತ್ತೆ, ಅವ್ರು ಡೈರೆಕ್ಷನೇ ಮಾಡ್ತಾ ಇರಬೇಕಾ ಅಥವಾ ಈ ಥರ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕಾ ಅನ್ನೋ ಅಂತ? ಮೇಡಮ್ ಅವರು ಖಂಡಿತ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದು ತುಂಬ ಖುಷಿ ಇದೆ ಮೇಡಮ್. ಅದೇ ಮೇಯ್ನು. ಇವತ್ತು ಶಂಕರ್ ನಾಗ್ ಸರ್ ಏನಾದ್ರು ಇದ್ದಿದ್ದರೆ ಖಂಡಿತ ಅವರು ಸಿನಿಮಾ ಇಂಡಸ್ಟ್ರೀಲಿ ಇರ್ತಿರ್ಲಿಲ್ಲ, ಅವ್ರು ರಾಜಕೀಯಕ್ಕೆ ಬಂದ್ಬಿಟ್ಟಿರೋರು. ಏನಕ್ಕೆ ಸಿನಿಮಾ ಮಾಡ್ಕೊಂಡೇ ಅವರು ಅವಾಗ ನಿಮಗೆ ಜನರ ಇದು ಹೇಗೆ ಬದುಕಬೇಕು, ನಮ್ಮ ಕರ್ನಾಟಕ ಹೇಗಿರಬೇಕು, ಪ್ರತಿಯೊಂದು ಟೆಕ್ನಿಕಲ್ಲಾಗಿ ಹೇಗೆ ತೊಗೊಂಬಂದಿದ್ರು. ಸೊ ಅದೊಂದು ಡಬ್ಬಿಂಗ್ ರೆಕಾರ್ಡಿಂಗ್ ಸ್ಟುಡಿಯೋನ ಹೇಗೆ ತೊಗೊಂಬಂದಿದ್ರು. ಸೊ ಅವ್ರದ್ದು ಒಂದು ಮುತ್ತಿನ ಕತೆ ಸಿನಿಮಾ ನೋಡಿದ್ದೀವಿ, ಅದರೆಲ್ಲ ಹೇಗೆ ಟೆಕ್ನಿಕಲಿಟೀಸು. ಸೊ ಅವರು ಖಂಡಿತ ರಾಜಕೀಯಕ್ಕೆ ಬರೋರು. ಏನಕ್ಕೆ ಸಿನಿಮಾಗಿನ ದೊಡ್ಡದು ಜನರ ಜೀವನ. ಸೊ ನಮ್ಮ ಟ್ಯಾಕ್ಸ್ ಮನಿ ಹೇಗೆ ಹ್ಯಾಂಡ್ಲ್ ಆಗುತ್ತೆ, ಹೇಗೆ ಬ್ಯಾಲೆನ್ಸ್ ಆಗುತ್ತೆ. ಸಿನಿಮಾ ಒಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ, ಎಂಟರ್ಟೈನ್ಮೆಂಟು. ಬಟ್ ಪೊಲಿಟಿಕಲ್ ರಾಜಕೀಯ ಹಂಗಲ್ಲ ಮೇಡಮ್. ಅದು ಇಡೀ ಭವ್ಯ ಭಾರತದ ಪ್ರಜೆಗಳ ಒಂದು ಕನಸು ಮತ್ತು ಮುಂದಿನ ಪೀಳಿಗೆಗೆ ಕಟ್ಕೊಡ್ಬೇಕಾಗಿರೋದು. ಸೊ ಹಂಗಾಗಿ ಖಂಡಿತ ಅವ್ರಿಗೆ ಸಿನಿಮಾನ ರಾಜಕೀಯನ ನಾನೊಬ್ಬ ಅಭಿಮಾನಿಯಾಗಿ ಹೇಳ್ತೀನಿ ಸರ್, ರಾಜಕೀಯದಲ್ಲೇ ಮುಂದೆ ಅವರಿರಿ. ಸೊ ಅದೇ ನಾನು ಹೇಳಲಿಲ್ವಾ, ಈ ಜನ್ಮದಲ್ಲಂತೂ ಒಂದಷ್ಟು ಅಲ್ಲ ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಅವ್ರ ರೇಂಜ್ನ ಗೇಜ್ ಮಾಡೋಕ್ಕಾಗ್ತಿಲ್ಲ. ಸೊ ಪ್ರಜಾಕೀಯನ ಯಾರೂ ಅರ್ಥ ಮಾಡ್ಕೊತಿಲ್ಲ ಅಷ್ಟೇ. ನಿಮ್ಗೇನಾದರೂ ರಾಜಕೀಯಕ್ಕೆ ಹೋಗೋ ಮನಸ್ಸಿದೆಯಾ? ಅಯ್ಯೋ ಬೇಡ ಬಿಡಿ ಮೇಡಮ್, ತುಂಬ ದೂರದ ಮಾತು. ಈಗ ನಾನು ದೇವ್ರನ್ನ ಕಲಾಭಿಮಾನಿಗಳನ್ನ ಕೇಳ್ಕೊಳ್ಳೋದೊಂದೇ, ಸಿನಿಮಾಲೇ ತುಂಬ ಕನಸಿದೆ, ಇನ್ನೂ ಒಂದಷ್ಟು ಕಥೆಗಳಿದೆ, ಆ ಕಥೆಗಳನ್ನ ಹೇಳಬೇಕು, ಅದನ್ನೆಲ್ಲ ಜನರ ಮುಂದೆ ಪ್ರಸ್ತುತಪಡಿಸ್ಬೇಕು. ಇದರಲ್ಲಿ ನನಗೊಂದು ಪೊಸಿಷನ್ ಸಿಗಲಿ. ಸೊ ಅದೊಂದು ಪೊಸಿಷನ್ ಕೊಡಿ ಅಂತೇಳಿ ಕೇಳ್ಕೊತೀನಿ. ನಿಮ್ಗೆ ಯಾವ ಸೀಸನ್ ಲವ್ ಆಗಿದ್ದು ಸರ್? ಮೇಡಮ್ ನನಗೆ ಸೀಸನ್ ಅದೇ ಹೇಳಿದ್ನಲ್ಲ. ಸೊ ಸೀಸನ್ ಅನ್ನೋದು ಬರೀ ಮೆಟಾಫಾರ್ ಅಷ್ಟೇ. ಸೊ ಅದನ್ನು ನಾನು ಹೇಗೆ ಪ್ರೆಸೆಂಟ್ ಮಾಡಿದ್ದೇನೆ, ನಮ್ಮ ಸಿನಿಮಾ ದಲ್ಲಿ ನಮ್ಮ ಲೈಫ್ ಫೇಸಸ್ ಇದೆ, ನಮ್ಮ ಲೈಫಲ್ಲಿ ಪ್ರತಿಯೊಂದು ಕಾಲಘಟ್ಟಗಳಿದೆ. ಸೊ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಭಾವನೆಗಳು, ಒಂದೊಂದು ಅನುಭವಗಳಾಗಿರುತ್ತೆ. ಸೊ ಅದನ್ನು ಸೀಸನ್ಸ್ ಅಂತ ಹೆಸರಿಟ್ಟು ಪ್ರೆಸೆಂಟ್ ಮಾಡಿರೋದಷ್ಟೇ. ಸೊ ಮಳೆಗಾಲ, ಚಳಿಗಾಲ ಎಲ್ಲ ಹೇಗೆ ಒಂದೊಂದು ನಮಗೆ ಭಾವನೆ, ಒಂದೊಂದು ಅನುಭವ ಕೊಡುತ್ತೆ, ಹಂಗೆ ಫೇಸಸ್ಸು ಕೂಡ ಕೊಡುತ್ತೆ. ಸೊ ಮೇಯ್ನ್ ಫೇಸಸ್ನ ಪ್ರೆಸೆಂಟ್ ಮಾಡಿದ್ದೀನಿ ನಾನಿಲ್ಲಿ. ಸೊ ಅದನ್ನು ಸೀಸನ್ಸ್ ಅಂತೇಳಿ ಮೆಟಾಫರಿಸ್ಟಿಕ್ಕಾಗಿ ಒಂದು ಟೈಟಲ್ ಇಟ್ಟಿರೋದಷ್ಟೇ. ಸೊ ಅದು ಮೇಡಮ್. ನಿಮ್ಮ ಲೈಫಲ್ಲಿ ಒಂದೆಷ್ಟು ಲವ್ ಆಗಿರ್ಬೋದು? ಒಂದಷ್ಟು ಆಗಿದೆ ಮೇಡಮ್. ಬಟ್ ಏನಂದರೆ ಪರ್ಸ್ನಲ್ಲಾಗಿ ಮಾತಾಡೋದಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದರೆ ನನ್ನ ಕೆಲಸ, ಈಗ ನನ್ನ ಒಂದು ಗುರಿ ಅದೇನೆ ಸಿನಿಮಾ. ನಮ್ಮ ತಂದೆ ತಾಯಿ ನಮಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಅದು ನನ್ನ ಜೀವನದ ಒಂದು ಮುಖ್ಯವಾದ ಘಟ್ಟ. ನಮ್ಮ ತಂದೆ ತಾಯಿ ಇದ್ದಾರಲ್ಲ, ಅದು ನನ್ನ ಇಡೀ ಜೀವನದ ಒಂದು ಸೀಸನ್ ಅಂದ್ಕೊಳ್ಳಿ. ಸೊ ನನ್ನ ಪ್ರತಿಯೊಂದು ಸೀಸನಲ್ಲೂ ಇವರು ಯಾರೇ ಬಂದು ಹೋಗ್ಬೋದು, ಬಟ್ ಅವ್ರು ನನ್ನ ಜೊತೆ ಇರ್ತಾರೆ. ಅವ್ರು ಹೆಮ್ಮೆ ಪಡಬೇಕು, ಆ ಥರದ್ದೇನೋ ಒಂದು ಮಾಡಬೇಕು. ನಮ್ಮ ಸ್ನೇಹಿತರು, ನಮ್ಮ ಕುಟುಂಬದವರು ಹೆಮ್ಮೆ ಪಡಬೇಕು, ಆ ಥರದ್ದೇನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಆ ಪರ್ಸ್ನಲ್ನ ಅಷ್ಟು ನಾನು ನನ್ನ ಕೆಲಸಕ್ಕೆ ತಗೊಳ್ಳೋದಿಲ್ಲ. ಸೊ ಹಂಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ. ಓಕೆ, ಈ ಸ್ಟೋರಿ ಬರೀಬೇಕಾದ್ರೆ ಏನಾದರೂ ಒಂದು ಮೈಂಡ್ ಸೆಟ್ಟಲ್ಲಿ ಬಂದಿರುತ್ತೆ. ಅಂದರೆ ಲವ್ ಸ್ಟೋರಿ ಬಗ್ಗೆ ಬರೀಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ ಕೇಳಿದೆ. ಮೇಡಮ್, ನನಗೆ ಎಕ್ಸ್ಪೀರಿಯೆನ್ಸ್ ಅಂತೂ ಖಂಡಿತ ಆಗಿದ್ದಾವೆ. ನನ್ನ ಜೀವನದಲ್ಲಿ ನಡೆದಿರುವಂಥ ಒಂದಷ್ಟು ಇನ್ಸಿಡೆಂಟ್ಸ್ಗಳನ್ನ, ಒಂದಷ್ಟು ದೃಶ್ಯಗಳಲ್ಲಿ ನಾನು ತೋರಿಸಿದ್ದೀನಿ. ಸೊ ನಮಗೆ ಕತೆ ಮಾಡಬೇಕು ಅಂದರೆ ನಮ್ಮ ಜೀವನದ ಅನುಭವ ಇರುತ್ತೆ, ನಾವು ಓದಿರೋ ಅಂಥದ್ದು, ನಾವು ಕೇಳಿರೋ ಅಂಥದ್ದು, ನಾವು ನೋಡಿರೋ ಅಂಥದ್ದು. ಸೊ ಇಷ್ಟು ಒಂದು ಅಂಶಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದು. ಹಾಗಾಗಿ ಅಫ್ಕೋರ್ಸ್ ಲವ್ ಯಾರ ಜೀವನದಲ್ಲಿ ಆಗಿರೋಲ್ಲ ಹೇಳಿ. ಸೊ ಒಂದಷ್ಟು ಫೇಸಸ್ಗಳು ಇದ್ದೇ ಇರುತ್ತೆ. ಕ್ರಶ್ ಆಗಿರ್ಬೋದು, ಅದಾದಮೇಲೆ ನಾವು ಅವ್ರಿಗೆ ಹೇಳೋದು ಅಥವಾ ಅವ್ರು ನಮಗೆ ಹೇಳೋದು. ಸೊ ಇದೆಲ್ಲ ಒಂದು ಅಂಶಗಳು ಎಲ್ಲರ ಜೀವನದಲ್ಲೂ ಆಗಿರುತ್ತೆ. ಸೊ ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್. ನಮ್ಮ ಜೀವನದಲ್ಲೂ ಪಾಸಿಟಿವ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇನ್ನು ಮುಂದಕ್ಕೆ. ಸೊ ಆ ಸಿನಿಮಾ ನೋಡಿದವ್ರು ಅದೇ ಹೇಳ್ತಾ ಇರೋದು. ಸೊ ನನ್ನ ಜೀವನದಲ್ಲಿ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಹಿಂಗಿದ್ರೆ ಚೆನ್ನಾಗಿರುತ್ತೆ ಇವಾಗಿನ ಯೂತ್ಸು ಅಂತ ಈ ಸಿನಿಮಾ ಮೂಲಕ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈಗ ಕೊನೆಯದಾಗಿ ಸಿನಿಮಾ ಬಗ್ಗೆ ಹೇಳೋದಾದರೆ? ಸಿನಿಮಾ ಬಗ್ಗೆ ಹೇಳೋದಾದರೆ, ಸೊ ಲವ್ ಸೀಸನ್ಸ್ ಸಿನಿಮಾ ಒಂದು 3 ವರ್ಷದ ಕನಸು ಇದು. ಸೊ ನಿರ್ಮಾಪಕರು ಮೊದಲನೇ ಸರಿ ನಿರ್ಮಾಣ ಮಾಡಿದ್ದಾರೆ, ನಾನು ಮೊದಲನೇ ಸರಿ ಬರೆದು ನಿರ್ದೇಶನ ಮಾಡಿದ್ದೀನಿ. ಎಲ್ಲ ಮೇಯ್ನ್ ಆ್ಯಕ್ಟರ್ಸು, ಹೀರೋ ಆಗಿರ್ಬೋದು, 3 ಜನ ಹೀರೋಗಳು ಎಲ್ಲ ಡೆಬ್ಯೂ. ಸೊ ಈಗ ಕನ್ನಡ ಫಿಲಮ್ ಇಂಡಸ್ಟ್ರೀಲಿ ಏನಾಗಿದೆ, ಈ ಡೆಬ್ಯೂ ಕ್ಯಾಂಪ್ ಇದೆ ಗೊತ್ತಾ, ಟೀಮು, ಅದು ಬಂದು ಗೆದ್ದಿರೋದು ತುಂಬ ಕಡಿಮೆ. ಹಿಂದೆ ತಿರುಗಿ ನೋಡಿದ್ರೆ ರಾಮರೇ ಆಗಿರ್ಬೋದು, ಗುಲ್ಟೋ ಆಗಿರ್ಬೋದು. ಸೊ ಅದಾದಮೇಲೆ ನೀವು ಆಫ್ಟರ್ ಲಾಕ್ಡೌನ್ ನೀವು ತಿರುಗಿ ನೋಡಿದ್ರೆ ಈ ಒಂದು ಫ್ರೆಶ್ ಕಾಂಬಿನೇಷನ್ ಇಲ್ಲ. ಈಗ ಸೂಫ್ರಮ್ಸು ಹೊಸಬ್ರಲ್ಲ, ಅಲ್ಲಿ ರಾಜಬಿ ಶೆಟ್ಟಿ ಸರ್ ಇದ್ದರು, ಆಲ್ರೆಡಿ ಆ ಪ್ರೊಡಕ್ಷನ್ ಲೈಟ್ರ್ ಬುದ್ಧ ಒಂದು ಸಿನಿಮಾ ಮಾಡಿತ್ತು ಗರುಡ ಗಮನ ಅಂಥದ್ದು. ಸೊ ಅಲ್ಲಿ ನಿರ್ದೇಶಕರು ಹೊಸಬ್ರಾಗಿದ್ದು, ರವಿ ಅಣ್ಣ ಅವರೆಲ್ಲ ಕಾಂತಾರ, ಸರ್ಕಾರಿ ಹಿರಿಯ ಪ್ರಾಥಮಿಕ, ಒಂದು ಮಟ್ಟಿಗೆ ಅದೆಲ್ಲ ಮಾಡಿದ್ದವರೇನೆ. ಸೊ ಇಲ್ಲಿ ವರ್ಕ್ ಆಗಬೇಕಾಗಿರೋದು ಹೊಸ ಡೈರೆಕ್ಟ್ರು, ಹೊಸ ಹೀರೋ,
ಹೊಸ ಪ್ರೊಡ್ಯೂಸರು. ಸೊ ಈ ಒಂದು 3 ಕಾಂಬಿನೇಷನ್, ಡೆಬ್ಯೂ ಕಾಂಬಿನೇಷನ್ ಇದೆಯಲ್ಲ, ಈಗ ತುಂಬ ಅತ್ಯಗತ್ಯ ಆಗಬೇಕಾಗಿರೋದು. ಸೊ ಅದಾಗಬೇಕು ಅಂದರೆ ನಮಗೆ ಅಫ್ಕೋರ್ಸ್ ನಿಮ್ಮ ಮೀಡಿಯಾದವ್ರದ್ದು ಒಂದು ಸಪೋರ್ಟ್ ಬೇಕು ನಮಗೆ. ಅದು ಕಲಾಭಿಮಾನಿಗಳು ಅವರೇ ಮುಖ್ಯ ನಮಗೆ. ಅಣ್ಣವ್ರು ಹೇಳ್ಬಿಟ್ಟಿದ್ದಾರೆ. ಸೊ ಅವ್ರದ್ದೇ ಕೊನೆ ಡಿಸಿಷನ್, ಯಾರ್ದೂ ಇಲ್ಲ. ಅವ್ರು ಏನು ನಮಗೆ ಪ್ರೀತಿ ಕೊಡ್ತಾರೆ, ಅವ್ರು ಏನು ಮಾಡ್ತಾರೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಹಾಗೆ NR ಸ್ಟುಡಿಯೋಸ್ ಅವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿದ್ದೀವಿ. ಸೊ ಹೊಸತನ ತರಬೇಕು ಅಂತ. ಸೊ ದಯವಿಟ್ಟು ಅದನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ. ಆ ಒಂದು ಭರವಸೆ ನಾನು ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ, ಇಷ್ಟೊತ್ತು ಡೈರೆಕ್ಷನ್ ಹೊಸ ಪ್ರತಿಭೆ ಆಗಿರ್ಬೋದು, ಹೊಸೊಬ್ಬರ ಸಿನಿಮಾವನ್ನು ಸಪೋರ್ಟ್ ಮಾಡಿ ಅಂತಲೇ ಹೇಳ್ತಾ ಇದ್ದಾರೆ. ಅವರು ಹೊಸೊಬ್ಬರು ನಿರ್ದೇಶನಕ್ಕೆ ಕಾಲಿಟ್ಟಿದ್ದಾರೆ. ಸೊ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.